ನಮಸ್ಕಾರ ಕನ್ನಡಿಗರೇ, ಈಗಾಗಲೇ PKL ಸೀಸನ್ 12ರ ಎರಡನೇ ದಿನದ ಹರಾಜು ನಡೆಯುತ್ತಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಪುನಃ 2 ಆಟಗಾರರನ್ನು ಖರೀದಿ ಮಾಡಿದೆ. ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಅಹ್ಮದ್ ರೇಜಾ ಅಸ್ಗರಿ ಅಂತ. ಇವರು ಇಲ್ಲಿ ಒಬ್ಬ ವಿದೇಶಿ ಆಟಗಾರನಾಗಿದ್ದು ನಮ್ಮ ಬೆಂಗಳೂರು ಬುಲ್ಸ್ ಇವರನ್ನು ಬರೋಬ್ಬರಿ 13 ಲಕ್ಷ ಅಂದರೆ ಇವರ ಬೇಸ್ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬ ಇರಾನಿ ಆಟಗಾರನಾದ ಅಲಿರೇಜಾ ಮಿರ್ಜಾಯಿನ್ ಅವರನ್ನು 14 ಲಕ್ಷ ಕೊಟ್ಟು ಖರೀದಿ ಮಾಡಿದೆ. ಇವರಿಬ್ಬರು ಕೂಡ ಇಲ್ಲಿ ಆಲ್ರೌಂಡರ್ಸ್ ಗಳಾಗಿದ್ದು ಇವರು PKL ಅಲ್ಲಿ ಏನು ಅಷ್ಟೇನು ಹೆಸರನ್ನು ಮಾಡಿಲ್ಲ. ಆದರೆ ನಮ್ಮ ಹೆಡ್ ಕೋಚ್ ಅವರಾದ BC ರಮೇಶ್ ಅವರು ಮೊದಲಿಗೆ ಹೇಳಿದ್ದರು, ನಾವು ಯಾವುದೇ ಒಂದು ಹೆಸರು ಮಾಡಿದ ಆಟಗಾರನನ್ನು ಖರೀದಿ ಮಾಡುವುದಿಲ್ಲ, ಬದಲಿಗೆ ಈ ಬಾರಿ PKL ಅಲ್ಲಿ ಬಂದು ಹೆಸರು ಮಾಡಬಲ್ಲ ಯಂಗ್ಸ್ಟರ್ಸ್ ಅನ್ನು ಪರ್ಚೇಸ್ ಮಾಡುತ್ತೇವೆ ಅಂತ ಹೇಳಿದ್ದರು. ಹಾಗಾಗಿ ಈಗ ನಮ್ಮ ಬಳಿ ಟೋಟಲ್ ಆಗಿ 13 ಆಟಗಾರರು ಇದ್ದಾರೆ. 8 NYP ಆಟಗಾರರು, ನಂತರ ನಿನ್ನೆ ಪರ್ಚೇಸ್ ಮಾಡಿದ 3 ಡಿಫೆಂಡರ್ಗಳು, ನಂತರ ಈಗ ಪರ್ಚೇಸ್ ಮಾಡಿರುವ 2 ಇರಾನಿ ಆಲ್ರೌಂಡರ್ಸ್ ಗಳು. ಮತ್ತೆ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.